ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು KKN ದಾರುವಾಲಾರವರು ಬರೆದಿರತಕ್ಕಂತಹ ಫೈರ್ ಹಿಮ್ ಈ ಒಂದು ಪದ್ಯದ ಕನ್ನಡದ ಸರಳ ಸಾರಾಂಶವನ್ನ ಡಿಸ್ಕಸ್ ಮಾಡೋಣ. ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಕಲಿಯೋಣ. KKN ದಾರುವಾಲಾರವರು ಬರೆದಿರತಕ್ಕಂತಹ ಫೈರ್ ಹಿಮ್ ಈ ಒಂದು ಪದ್ಯದ ಒಂದು ಮೇನ್ ಥೀಮ್ ಅನ್ನ ಗಮನಿಸಿದಾಗ ಒಂದು ಧಾರ್ಮಿಕ ಸಂಘರ್ಷ, ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದು. ಈ ಪದ್ಯದ ಮುಖ್ಯ ಒಂದು ಥೀಮ್ ಅಂದಾಗ ನಂಬಿಕೆ ಮತ್ತು ಅನಿವಾರ್ಯ ಪರಿಸ್ಥಿತಿಯ ನಡುವಿನ ಹೋರಾಟ. ಪಾರ್ಸಿ ಧರ್ಮದಲ್ಲಿ ಬೆಂಕಿಯನ್ನ ಪವಿತ್ರವೆಂತ ಪೂಜಿಸಲಾಗುತ್ತೆ ಮತ್ತೆ ಶವಗಳನ್ನ ಸುಡುವುದು ನಿಷಿದ್ಧ. ಆದರೆ ತನ್ನ ಮಗುವಿನ ಅಂತ್ಯಕ್ರಿಯೆ ಸಮಯದಲ್ಲಿ ಅನಿವಾರ್ಯವಾಗಿ ಬೆಂಕಿಯ ಮೊರೆ ಹೋಗಬೇಕಾದಂತಹ ಒಂದು ಕವಿಯ ಸಂಕಷ್ಟವನ್ನ ಇಲ್ಲಿ ಕಾಣಬಹುದು. ಮತ್ತೆ ಸಾವಿನ ಭೀಕರತೆ, ದ ಹರರ್ಸ್ ಆಫ್ ಡೆತ್, ಸ್ಮಶಾನದ ದೃಶ್ಯಗಳು, ಅರ್ಧ ಸುಟ್ಟ ದೇಹದ ಭಾಗಗಳು, ಬೆಂಕಿಯ ಕೆಂಡಗಳು, ಬೂದಿಯಾಗುವ ಪ್ರಕ್ರಿಯೆಯನ್ನ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಮತ್ತೆ ಬೆಂಕಿಯ ಒಂದು ಡ್ಯುಯಲ್ ನೇಚರ್, ಇಲ್ಲಿ ಡ್ಯುಯಲ್ ನೇಚರ್ ಆಫ್ ಫೈರ್, ಬೆಂಕಿ ಏಕಕಾಲದಲ್ಲಿ ಸೃಷ್ಟಿಕರ್ತ ಮತ್ತು ನಾಶಕನಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಕಡೆ ಎಲ್ಲವನ್ನ ಸುಟ್ಟಿ ಬೂದಿ ಮಾಡುವ ಶಕ್ತಿಯಾದರೆ ಮತ್ತೊಂದು ಕಡೆ ಕವಿಯ ಪಾಪಗಳನ್ನು ಕ್ಷಮಿಸುವ ದೈವಿಕ ಶಕ್ತಿಯಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮತ್ತೆ ಇಲ್ಲಿ ಪಶ್ಚಾತ್ತಾಪ ಮತ್ತೆ ವಿಮೋಚನೆ, ಸಂಪ್ರದಾಯ ಮತ್ತು ಆಧುನಿಕತೆಯ ಒಂದು ಮೇನ್ ಥೀಮ್ ಅನ್ನ ಈ ಒಂದು ಪೊಯಂ ಫೈರ್ ಹಿಮ್ ಒಳಗೊಂಡಿರುತ್ತೆ. ಇಲ್ಲಿ KKN ದಾರುವಾಲಾರವರು ಹೇಗೆ ಈ ಒಂದು ಫೈರ್ ಹಿಮ್ ಅಂದರೆ ಒಂದು ಬೆಂಕಿಯ ಪ್ರಾರ್ಥನೆ ಅಂತಕ್ಕಂತಹ ಒಂದು ಪದ್ಯದಲ್ಲಿ ಏನು ತಿಳಿಸಿದ್ದಾರೆ ಅಂತ ಲೈನ್ ಬೈ ಲೈನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ದ ಬರ್ನಿಂಗ್ ಘಾಟ್ ಎರಪ್ಟೆಡ್ ಫಾಸ್ಫರಸೆನ್ಸ್ ಅಂಡ್ ವ್ಯಾಂಡರಿಂಗ್ ಗೋಸ್ಟ್ಸ್ ಲೈಟ್ಸ್ ಫ್ರೈಟನ್ಡ್ ಪಾಸಸ್ ಬೈ. ಅಂದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸ್ಮಶಾನದಲ್ಲಿ ಹೆಣಗಳು ಉರಿಯುವಾಗ ಉಂಟಾಗುವ ಆ ವಿಚಿತ್ರ ಬೆಳಕು ಸುತ್ತಲೂ ಹರಡುತ್ತಾ ಇದೆ. ಅಲ್ಲಿ ಅಲದಾಡುವ ಈ ಭೂತದ ಬೆಳಕುಗಳು ದಾರಿಯಲ್ಲಿ ಹೋಗುವವರನ್ನ ಎದುರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾವು ಮತ್ತು ಸ್ಮಶಾನದ ಭಯಾನಕ ವಾತಾವರಣವನ್ನ ಈ ಸಾಲುಗಳಲ್ಲಿ ಸೃಷ್ಟಿಸ್ತಾ ಇದ್ದಾರೆ. ಅಲ್ಲಿ ಆ ಹೆಣಗಳು ಉರಿತಾ ಇರಬೇಕಾದ್ರೆ ಆ ಭೂತದ ಬೆಳಕು ದಾರಿಯಲ್ಲಿ ಹೋಗುವವರನ್ನ ಎದುರಿಸ್ತಾ ಇದ್ವು ಅಂತ ಹೇಳ್ತಾರೆ. ಆಸ್ ಮೂನ್ ಲೈಟ್ ಸ್ಕಲ್ಪ್ಟೆಡ್ ಅಮಾಂಗ್ ದ ಬೋನ್ಸ್, ಇಲ್ಲಿ ಚಂದ್ರನ ಬೆಳಕು ಅಲ್ಲಿ ಬಿದ್ದಿರುವ ಎಲುಬುಗಳ ಮೇಲೆ ಚೆದರಿ ಹೋಗ್ತಾ ಇತ್ತು. ಪ್ರಕೃತಿಯು ಸಹ ಸ್ಮಶಾನದ ಕ್ರೂರ ಸತ್ಯಕ್ಕೆ ಸಾಕ್ಷಿಯಾಗಿದೆ ಎಂಬ ಭಾವನೆ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಒನ್ ಸ್ಟ್ರೋಲಿಂಗ್ ಅಟ್ ಡಾನ್ ಪಾಸ್ ರಿವರ್ ಬ್ಯಾಂಕ್ ಅಂಡ್ ಘಾಟ್ ವಿ ಸಾ ಎಂಬರ್ಸ್ ಲೂಸಿಂಗ್ ದೇರ್ ಕ್ರೂಯಲ್ ರೆಡ್ನೆಸ್ ಟು ದ ಗ್ರೇ ಆಶ್ ದಟ್ ಸ್ವಾಲೋಸ್ ಆಲ್ ಆಫ್ ಕುಕ್ಡ್ ಲಿಮ್ಸ್ ಬೋರ್ ವಿಟ್ನೆಸ್ ಟು ದ ಫೈರ್ಸ್ ಡೆಬಚರಿ. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಒಮ್ಮೆ ಮುಂಜಾನೆ ನದಿಯ ದಡದಲ್ಲಿ ಮತ್ತೆ ಸ್ಮಶಾನದ ಹತ್ತಿರ ನಡೆಯುವಾಗ ಆ ಕೆಂಡಗಳು ತಮ್ಮ ಕೆಂಪು ಬಣ್ಣವನ್ನ ಕಳೆದುಕೊಳ್ತಾ ಇರುವುದನ್ನ ನಾವು ನೋಡಿದ್ದೇವೆ ಅಂತ ಹೇಳ್ತಾರೆ. ಆ ಬೆಂಕಿಯು ಎಲ್ಲವನ್ನ ಸುಟ್ಟು ಮುಗಿಸಿದ ನಂತರ ಶಾಂತವಾಗುತ್ತಿರುವ ಸ್ಥಿತಿಯನ್ನ ಇದು ಸೂಚಿಸುತ್ತೆ. ಆ ಕೆಂಡಗಳು ಬೂದಿಯಾಗಿ ಬದಲಾಗ್ತಾ ಇದ್ವು. ಅಲ್ಲಿ ಅರ್ಧ ಬೆಂದ ದೇಹದ ಭಾಗಗಳು, ಕೈ ಕಾಲುಗಳು ಬೆಂಕಿಯ ಅಶಿಸ್ತಿಗೆ ಅಥವಾ ಅದು ಮಾಡಿದ ತಪ್ಪಿಗೆ ಸಾಕ್ಷಿಯಾಗಿ ಉಳ್ಕೊಳ್ತಾ ಇತ್ತು ಅಂತ. ಬೆಂಕಿಯು ತನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ ದೇಹವನ್ನು ಪೂರ್ತಿಯಾಗಿ ಸುಡದೆ ಬಿಟ್ಟಿರುವುದನ್ನ ಇಲ್ಲಿ ಕವಿ ಅಧರ್ಮವಾಗಿ ನೋಡ್ತಾ ಇದ್ದಾರೆ. ಅಂದ್ರೆ ಬೆಂಕಿ ಎಲ್ಲವನ್ನ ಸುಟ್ಟು ಮುಗಿಸಿದ ನಂತರ ಅದು ಶಾಂತವಾದ ಸ್ಥಿತಿಗೆ ಬಂದು ಬೂದಿಯಾಗತ್ತೆ. ಆದ್ರೆ ಬೆಂಕಿ ತನ್ನ ಕೆಲಸವನ್ನ ಸರಿಯಾಗಿ ಮಾಡದೆ ಆ ದೇಹವನ್ನ ಪೂರ್ತಿಯಾಗಿ ಸುಟ್ಟು ಬೂದಿ ಮಾಡದೆ ಆ ಒಂದು ಕೈ ಕಾಲುಗಳನ್ನ ಅರೆಬಂದ ದೇಹಗಳನ್ನ ಬಿಡ್ತಕ್ಕಂಥದ್ದು ಆ ಬೆಂಕಿಯು ಅಧರ್ಮವಾಗಿ ಕೆಲಸ ಮಾಡ್ತಾ ಇದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ಮೈ ಫಾದರ್ ಸೆಡ್ ಯು ಸಿ ದೋಸ್ ಹಾಫ್ ಬರ್ನ್ಡ್ ಫಿಂಗರ್ಸ್ ಅಂಡ್ ಬೋನ್ ಸ್ಟಬ್ಸ್, ದ ಫೈರ್ ಅಟ್ ಟೈಮ್ಸ್ ಫರ್ಗೆಟ್ಸ್ ಇಟ್ಸ್ ಡೆಡ್. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಕವಿಗೆ ಅವರ ತಂದೆ ಹೇಳ್ತಾರಂತೆ, ಆ ಅರ್ಧ ಸುಟ್ಟ ಬೆರಳುಗಳನ್ನ ಮತ್ತೆ ಎಲುಬುಗಳನ್ನ ನೋಡಿದೀಯಾ, ಬೆಂಕಿ ಕೆಲವೊಮ್ಮೆ ಸತ್ತವರನ್ನ ಪೂರ್ತಿಯಾಗಿ ಸುಡಲು ಮರೆತು ಬಿಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಸಾಲಿನ ಅರ್ಥ ತಂದೆಯವರು ಹೇಳಿರ್ತಾರೆ, ಆ ಕೆಲವು ಸತ್ತವರನ್ನ ಅದು ಪೂರ್ತಿಯಾಗಿ ಸುಡದೆ ಹಾಗೆ ಬಿಟ್ಟಿರುತ್ತೆ. ಬೆಂಕಿಯು ತನ್ನ ಪವಿತ್ರ ಕರ್ತವ್ಯದಲ್ಲಿ ಸೋತಿದೆ ಎಂದು ತನ್ನ ಕವಿಗೆ ಅವರ ತಂದೆ ಏನ್ ಮಾಡ್ತಾರೆ ತಿಳಿಸಿರ್ತಾರೆ.
ಅಂದರೆ ಆ ಬೆಂಕಿ ತನ್ನ ಪವಿತ್ರ ಕರ್ತವ್ಯದಲ್ಲಿ ಕೆಲವರ ಬೆರಳುಗಳನ್ನು ಎಲುಬುಗಳನ್ನು ಸುಡದೆ ಹಾಗೆ ಬಿಟ್ಟಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ಎ ಜೊರಾಸ್ಟ್ರಿಯನ್ ಐ ಮೈ ಚೈಲ್ಡ್ ಫಿಂಗರ್ಸ್ ಕ್ಲೆಂಚ್ಡ್ ಇಂಟು ಲಿಟಲ್ ನಾಟ್ ಆಫ್ ಪೇನ್ ಐ ಸ್ವೋರ್ ಟು ಸೇವ್ ಫೈರ್ ಫ್ರಮ್ ದ ಸಿನ್ ಆಫ್ ಫರ್ಗೆಟ್ಫುಲ್ನೆಸ್. ಇಲ್ಲಿ ಕವಿಯವರು ಹೇಳ್ತಾ ಇರ್ತಕ್ಕಂಥ ಒಬ್ಬ ಪಾರ್ಸಿ ಜೊರಾಸ್ಟ್ರಿಯನ್ ಧರ್ಮದವರು ಆ ದೃಶ್ಯವನ್ನು ನೋಡಿ ಮಗುವಾಗಿದ್ದಾಗ ಕವಿಯ ಬೆರಳುಗಳು ನೋವಿನಿಂದ ಒಂದು ರೀತಿ ಮುಷ್ಟಿಯಾದವು ಅಂತ. ಪಾರ್ಸಿ ಧರ್ಮದಲ್ಲಿ ಬೆಂಕಿಯನ್ನು ಅತ್ಯಂತ ಪವಿತ್ರವೆಂದು ಪೂಜಿಸಲಾಗುತ್ತೆ. ಅಂತಹ ಬೆಂಕಿ ಇಲ್ಲಿ ಅಪವಿತ್ರವಾಗಿರೋದನ್ನು ಕಂಡು ಕವಿಗೆ ಮನಸ್ಸಿನಲ್ಲಿ ಒಂದು ತೀವ್ರವಾದ ನೋವಾಗುತ್ತೆ ಅಂತಕ್ಕಂಥದ್ದು. ಐ ಸ್ವೋರ್ ಟು ಸೇವ್ ಫೈರ್ ಫ್ರಮ್ ದ ಸಿನ್ ಆಫ್ ಫರ್ಗೆಟ್ಫುಲ್ನೆಸ್. ಬೆಂಕಿಯು ಶವವನ್ನು ಸುಡಲು ಮರೆಯುವ ಆ ಮರುವಿನ ಪಾಪದಿಂದ ಅದನ್ನು ರಕ್ಷಿಸ್ತೇನೆ ಎಂದು ನಾನು ಆವತ್ತು ಆಣೆ ಮಾಡಿದೆ. ಅಂದರೆ ಇಲ್ಲಿ ಕವಿ ತನ್ನ ತಂದೆಗೆ ಆಣೆ ಮಾಡಿ ಹೇಳ್ತಾ ಇದ್ದಾರೆ, ಆ ಬೆಂಕಿಯು ಶವವನ್ನು ಸುಡಿಯಲು ಮರೆಯುವಂತಹ ಆ ಮರುವಿನ ಪಾಪವನ್ನು, ಆ ಪಾಪದಿಂದ ಬೆಂಕಿಯನ್ನು ನಾನು ರಕ್ಷಿಸ್ತೇನೆ. ಅಂದರೆ ಬೆಂಕಿಯ ಪವಿತ್ರತೆಯನ್ನು ಕಾಪಾಡುವಂತಹ ಒಂದು ಸಂಕಲ್ಪವನ್ನು ಇಲ್ಲಿ ಕವಿ ಮಾಡಿರ್ತಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ, ಇಟ್ ನೆವರ್ ಫರ್ಗೆಟ್ ಅಂಡ್ 20 years ಸಿನ್ಸ್ ಆಸ್ ಐ ಕನ್ಸೈನ್ಡ್ ಮೈ ಫಸ್ಟ್ ಬಾರ್ನ್ ಟು ದ ಫ್ಲೇಮ್ಸ್ ದ ನಿಯರೆಸ್ಟ್ ಟವರ್ ಆಫ್ ಸೈಲೆನ್ಸ್ ವಾಸ್ ಎ 1000 miles. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು 20 ವರ್ಷಗಳ ನಂತರ ಕವಿ ತನ್ನ ಒಂದು ಅನಿವಾರ್ಯ ಕಾರಣಗಳಿಂದ ತನ್ನ ಮೊದಲ ಮಗುವನ್ನ ಬೆಂಕಿಗೆ ಅರ್ಪಿಸಬೇಕಾಗಿ ಬರುತ್ತೆ. ಫಸ್ಟ್ ಬಾರ್ನ್, ತನಗೆ ಮೊದಲು ಹುಟ್ಟಿರ್ತಕ್ಕಂತಹ ಮಗುವನ್ನ ಬೆಂಕಿಗೆ ಅರ್ಪಿಸಬೇಕಾಗಿ ಬರುತ್ತೆ. ಪಾರ್ಸಿ ಧರ್ಮದ ಪ್ರಕಾರ ಶವವನ್ನು ಸುಡುವುದು ನಿಷಿದ್ಧ. ಟವರ್ ಆಫ್ ಸೈಲೆನ್ಸ್ ಅಂದರೆ ಆ ಒಂದು ಅನಿವಾರ್ಯತೆಯಿಂದ ಆ ಕವಿ ಧರ್ಮದ ವಿರುದ್ಧವಾಗಿ ಆ ಮಗುವನ್ನು ಅಲ್ಲಿ ಸುಡ್ತಾ ಇದ್ದಾರೆ. ಪಾರ್ಸಿಗಳು ಶವವನ್ನಿಡುವ ಟವರ್ ಆಫ್ ಸೈಲೆನ್ಸ್ 1000 ಮೈಲಿಗಳಷ್ಟು ದೂರವಿತ್ತು. ಅಲ್ಲಿಗೆ ಹೋಗಿ ಆ ಮಗುವಿನ ಶವವನ್ನು ಇಡೋಕೆ ಆಗಲಿಲ್ಲ. ಆದ್ದರಿಂದ ಕವಿ ಬೇರೆ ದಾರಿ ಕಾಣದೆ ಆ ಬೆಂಕಿಯ ಮೊರೆ ಹೋಗ್ಬೇಕಾಗತ್ತೆ. ಮಗುವಿಗೆ ಆ ಬೆಂಕಿಯನ್ನು ಇಟ್ಟು ಸುಡುವ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಕೊನೆಯ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ದ ಫೈರ್ ಹಿಮ್ ಸೆಡ್ ಟು ಮೀ, ಯು ಸ್ಟ್ಯಾಂಡ್ ಫರ್ಗಿವನ್, ಬ್ರೋಕನ್ ಯೆಟ್ ರಿಬೆಲಿಯಸ್, ಐ ಸ್ವೋರ್ ದಿಸ್ ಟೈಮ್ ಟು ಸೇವ್ ಇಟ್ ಫ್ರಮ್ ದ ಸಿನ್ ಆಫ್ ಫರ್ಗಿವಿಂಗ್. ಇಲ್ಲಿ ಆ ಬೆಂಕಿಯ ಮಂತ್ರವು ಕವಿಗೆ ಹೇಳುತ್ತೆ, ನಿನ್ನ ತಪ್ಪನ್ನು ಕ್ಷಮಿಸಲಾಗಿದೆ ಅಂತ. ಅಂದರೆ ಕವಿ ಆ ಒಂದು ಧರ್ಮದ ನಿಯಮದಿಂದ ಒಂದು ನಿಯಮವನ್ನು ಮೀರಿ ಮಗುವನ್ನ ಆ ಬೆಂಕಿಗೆ ಅರ್ಪಿಸಿದ್ದಾರೆ. ಆಗ ಆ ಫೈರ್ ಹಿಮ್, ಆ ಬೆಂಕಿಯ ಒಂದು ಮಂತ್ರ ಅಥವಾ ಪ್ರಾರ್ಥನೆ ಕವಿಗೆ ಹೇಳುತ್ತೆ, ನಿನ್ನ ತಪ್ಪನ್ನು ಕ್ಷಮಿಸಲಾಗಿದೆ. ಧರ್ಮದ ನಿಯಮ ಮೀರಿದರೂ ಕವಿಯ ಅಸಹಾಯಕತೆಯನ್ನು ಕಂಡು ಬೆಂಕಿ ಅವರನ್ನ ಇಲ್ಲಿ ಕ್ಷಮಿಸ್ತಾ ಇದೆ. ಮನಸ್ಸು ಮುರಿದಿದ್ದರೂ ಬಂಡಾಯದ ಮನೋಭಾವದಿಂದ ಕವಿ ಈ ಬಾರಿ ಮತ್ತೊಮ್ಮೆ ಪ್ರತಿಜ್ಞೆ ಮಾಡ್ತಾರೆ, ಆಣೆ ಮಾಡ್ತಾರೆ, ಬೆಂಕಿಯನ್ನ ಈ ಕ್ಷಮಿಸುವ ಪಾಪದಿಂದ ರಕ್ಷಿಸುತ್ತೇನೆ ಅಂತ. ಮತ್ತೆ ಇಲ್ಲಿ ಕವಿ 20 ವರ್ಷದ ನಂತರ ಕೂಡ ಮತ್ತೊಂದು ಬಾರಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ, ಆ ಬೆಂಕಿಯನ್ನ ನಾನು ಮತ್ತೆ ಸಂರಕ್ಷಿಸ್ತೇನೆ ಅಂತ. ಬೆಂಕಿಯ ತನ್ನ ಕ್ರೂರತೆಯನ್ನು ಮರೆತು ಮೃದುವಾಗಿ ಕ್ಷಮಿಸಬಾರದು, ಅದು ತನ್ನ ಕೆಲಸವನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಎನ್ನುವುದೇ ಇಲ್ಲಿ ಕವಿಯ ಮುಖ್ಯ ಆಶಯವಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕೆ.ಕಿ. ದರುವಾಲರ್ ಅವರ ಫೈರ್ ಹಿಮ್ ಪೊಯಮ್ನ ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು, ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆ್ಯಂಡ್ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.